ನೋಡ್ತಾತ, ನೀನೇನು ಕೇಳಿದ್ರು ನಾವೇನು ಹೇಳಲ್ಲ ಅಂತ ನಿನಗೆ ಗೊತ್ತು. ಆದರೂ ನೀನು ದಿನ ಕೇಳ್ತೀಯ. ಕೇಳಿ ಕೇಳಿ ಬಾಯಿನೂ ಬರುತ್ತೆ ಬಿಟ್ರೆ ನಾವಂತೂ ನಿನಗೇನು ಹೇಳಲ್ಲ. ತಗೋ, ಮೊದಲು ಊಟ ಮಾಡು. ಆದರೂ ನಿನಗೊಂಚೂರು ಕಷ್ಟ ಕೊಡದೆ ಹೊಟ್ಟೆ ತುಂಬ ಊಟ ಆಗ್ತಿದ್ದೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀಯ. ಇನ್ನೇನು ಪ್ರಾಬ್ಲಮ್ ನಿನಗೆ? ತಿನ್ನು. ಏನಂತಿದ್ದ ನಾವು ಮುತ್ಕ? ಕೇಳದಿನೇ ಕೇಳಿ ಕೇಳಿ ಸಾಯಿಸ್ತಿದ್ದನ್ ಕಣ. ಏಯ್, ಮುತ್ಕ ಅಂತ ಸುಮ್ಮನೆ ಈಸಿಯಾಗಿ ತಗೊಂಬೇಡ. 24 ಗಂಟೆ ಅವನ ಸರಿಯಾಗಿ ಕಣ್ಣಿಟ್ಟಿರು. ದೇವಿಯಾನಿ ಮೇಡಮ್ ಮತ್ತೆ ಮನೀಷಾ ಮೇಡಮ್ ನಮಗೆ ದುಡ್ಡು ಕೊಟ್ಬಿಟ್ಟು ಕಿಡ್ನಾಪ್ ಮಾಡಿಸಿದ್ದಾರೆ. ಅದಕ್ಕೆ ಅದು ನೆನಪಲ್ಲಿ ಇಟ್ಕೋ. ಸರಿ ಬಿಡ, ಅದು ನನಗೆ ಗೊತ್ತಿಲ್ವಾ? ಮಿತ್ರನಿಗೆ ಬರೋ ವಾರದಲ್ಲಿ ಘೋರವಾದ ಗಂಡಾಂತರ ಎದುರಾಗುತ್ತೆ. ಭಯಂಕರವಾದ ಗಂಡಾಂತರ. ಮಿತ್ರನ ಮೃತ್ಯು ಒಡಲಿಗೆ ಸೇರಿಸೋದಕ್ಕೆ ಸಿದ್ಧವಾಗಿದೆ. ಈ ವಿಷಯನ ಭಾಗ್ಯಳಿಗೆ ಹೇಗಾದ್ರೂ ಮಾಡಿ ತಿಳಿಸ್ಲೇಬೇಕು. ಈಗೇನ್ ಮಾಡೋದು? ಸರಿ ಕಣ, ಆ ಮುದ್ಕ ತಿನ್ನೋ ಇರೋ ನೋಡ್ಕೊಂಬರ್ತಾರೆ. ಏಯ್, ಆ ಮುದ್ಕ ಓಡೋಗಿದ್ದಾನೆ ಕಣೋ. ಎಷ್ಟು ದೂರ ಹೋಗಿರ್ತಾನೆ? ಬಾರೋ ಹುಡ್ಕೋಣ. ಈಗ ಹೋಗೋಣ ಬನ್ನಿ. ಏನಪ್ಪ, ಒಂದು ನಿಮಿಷ ಫೋನ್ ಕೊಡ್ತೀಯಾ? ಒಂದು ಅರ್ಜೆಂಟ್ ಕಾಲ್ ಮಾಡಬೇಕಿತ್ತು. ಹಲೋ ಅಮ್ಮ, ಭಾಗ್ಯ, ನಾನು ದೀಕ್ಷಿತರು ಮಾತಾಡ್ತಿದ್ದೀನಮ್ಮ. ದೀಕ್ಷಿತ್ರೆ, ನಿಮ್ಗೋಸ್ಕರ ಎಷ್ಟು ಹುಡ್ಕಾಡಿದ್ವಿ ಗೊತ್ತಾ? ನೀವಿಷ್ಟ ದಿನ ಎಲ್ಲಿದ್ರಿ? ಎಲ್ಲಿ ಹೋಗ್ಬಿಟ್ಟಿದ್ರಿ? ಅಮ್ಮ ಭಾಗ್ಯ, ಅದೆಲ್ಲ ಆಮೇಲೆ ಮಾತಾಡೋಣ ಅಮ್ಮ. ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊ. ಹೇಳಿ ದೀಕ್ಷಿತ್ರೆ. ಬರೋ ವಾರದಲ್ಲಿ ಮಿತ್ರನ ಸುತ್ತ ಇನ್ನೊಂದು ಭಯಂಕರ ಗಂಡಾಂತರ ರುದ್ರ ತಾಂಡವ ಆಡುತ್ತಮ್ಮ. ಯಾರು ಊಹೆ ಮಾಡದೇ ಇರೋಂಥದ್ದು ಒಂದು ಪ್ರಳಯ ಗರ್ಜನೆ ಮಿತ್ರನ ನುಂಗೋದಕ್ಕೆ ಅಂತ ಬರ್ತಾ ಇದೆಯಮ್ಮ. ನೀನ್ ಎಂಥ ಪರಿಸ್ಥಿತಿ ಬಂದ್ರೂ ಮಿತ್ರನಿಂದ ದೂರ ಹೋಗ್ಬಾರ್ದಮ್ಮ. ಒಂದು ಕ್ಷಣ ಕೂಡ ಅವನನ್ನ ಬಿಟ್ಟಿರ್ಬೇಡಮ್ಮ. ಆ ಗಂಡಾಂತರ ಯಾವ ರೂಪದಲ್ಲಿ ಬರ್ತಿದೆ ದೀಕ್ಷಿತ್ರೆ? ಪಂಚಭೂತಗಳಲ್ಲಿ ಯಾವುದೇ ರೂಪದಲ್ಲಿ ಬರಬಹುದು. ಪ್ರತಿ ಕ್ಷಣ ಜಾಗ್ರತೆಯಿಂದ ಇರಮ್ಮ. ಆಯ್ತು ದೀಕ್ಷಿತ್ರೆ, ಇವಾಗ ನೀವೆಲ್ಲಿದ್ದೀರಾ? ನಿಮ್ ಜೊತೆ ತುಂಬಾ ಮಾತಾಡ್ಬೇಕು. ನಿಮ್ಮಿಂದ ನನ್ಗಿಲ್ಲಿ ಒಂದ್ ದೊಡ್ಡ ಸಹಾಯ ಆಗ್ಬೇಕು. ನೀವೆಲ್ಲಿದ್ದೀರಾ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ಅದು ನಾನು ಸದ್ಯಕ್ಕೀಗ ಭಾಗ್ಯ, ನಾನು ಆಮೇಲೆ ನಿನಗೆ ಫೋನ್ ಮಾಡ್ತೀನಮ್ಮ. ತುಂಬಾ ಥ್ಯಾಂಕ್ಸ್ ಅಪ್ಪ. ಹಲೋ, ನನ್ನ ಬಿಟ್ಬಿಡಿ. ಹಲೋ ಹಲೋ ದೀಕ್ಷಿತ್ರೆ, ನೀವೀಗ ಎಲ್ಲಿದ್ದೀರಾ? ಇಲ್ಲಿ ದೀಕ್ಷಿತ್ರು ಅಂತ ಯಾರು ಇಲ್ವಲ್ಲಮ್ಮ. ಈಗಷ್ಟೇ ನಂಬರಿಂದ ನನ್ನ ಹತ್ರ ಒಬ್ರು ಮಾತಾಡಿದ್ರಲ್ಲ. ಓ, ಅವರಾ? ಅವರು ಓಡೋಗ್ತಾ ಇದ್ರೆ ಯಾರೋ ರೋಡಿಗಳು ಅವ್ರನ್ನ ಬಲವಂತವಾಗಿ ಎಳ್ಕೊಂಡು ಹೋಗ್ತಿದ್ರು ಅಮ್ಮ.
ಬಲ್ವಂತವಾಗಿ ಎಳ್ಕೊಂಡ್ ಹೋದ್ರಾ? ಅವರಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕಾರೆ ನನ್ನ ಹತ್ರ ಫೋನ್ ಇಸ್ಕೊಂಡು ನಿಮಗೆ ಫೋನ್ ಮಾಡಿದ್ದಾರೆ. ಸರಿ ಸರ್. ಸರಿ ಆಯ್ತಮ್ಮ. ಅಂದ್ರೆ ದೀಕ್ಷಿತ್ರನ್ನ ಯಾರೋ ಬೇಕು ಅಂತಾನೆ ಅಪಹರಣ ಮಾಡಿದ್ರ? ಅವ್ರ ಹೊರಗಡೆ ಪ್ರಪಂಚಕ್ಕೆ ಕಾಣ್ಬಾರ್ದು ಅಂತಾನೆ ಅವ್ರನ್ನ ಬಂಧಿಸಿಟ್ಟಿದ್ರ? ಯಾರಿರ್ಬೋದು? ದೀಕ್ಷಿತ್ರು ಹೊರಗಡೆ ಬರೋ ತನಕ ಈ ಮನೇಲಿರೋ ತಪ್ಪು ಕಲ್ಪನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಪಾಪ ಮಿತ್ರ ಅವ್ರಿಗಿರೋ ಗಂಡಾಂತರದ ಬಗ್ಗೆ ನಂಗೆ ಹೇಳೋಕ್ಕೋಸ್ಕರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಈಗ ಮಿತ್ರ ಅವ್ರನ್ನ ಹೇಗಾದ್ರೂ ಕಾಪಾಡ್ಕೋಬೇಕು, ಅವ್ರನ್ನ ಅಪಾಯದಿಂದ ಹೇಗಾದ್ರೂ ದೂರ ಇಡಬೇಕು. ಆದ್ರೆ ಅದು ಹೇಗೆ ಅಂತ ಹೇಳೋಕ್ ಕೂಡ ದೀಕ್ಷಿತ್ರು ಹತ್ರದಲ್ಲಿಲ್ಲ. ಈಗೇನ್ ಮಾಡೋದು? ಏನೋ ಮುದುಕ, ಹಳೆ ಮನೇಲಿಟ್ರು ನಿನ್ನೆ ನಾವು ಹೂವಿನ ತರ ನೋಡ್ಕೊಂತಾ ಇದ್ದೀವಿ. ಹೊತ್ತೊತ್ತಿಗೂ ಟೈಮ್ ಮಿಸ್ ಆಗ್ದಲ್ಲ ಊಟ ಕೊಡ್ತಾ ಇದ್ದೀವಿ. ಆದ್ರೂ ಇಲ್ಲಿಂದ ಓಡೋಗ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ನೀವು ನನ್ನನ್ನು ಯಾಕಯ್ಯ ಕಟ್ಟಾಕಿದ್ದೀರಾ? ನನ್ನಿಂದ ನಿಮಗೆ ನಯಾ ಪೈಸೆ ಲಾಭ ಇಲ್ಲ. ನನ್ನ ಹತ್ರ ಆಸ್ತಿ ಅಂತಸ್ತು ಕೂಡ ಇಲ್ಲ. ಆದ್ರೂ ನೀವು ನನ್ನನ್ನು ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡು, ಈ ಪ್ರಶ್ನೆ ನೀನು ಎಷ್ಟು ಸಲ ಕೇಳಿದ್ರು ಉತ್ತರ ಸಿಗಲ್ಲ ಅಂತ ಹೇಳಿದೀನಿ ತಾನೆ. ವಯಸ್ಸಲ್ಲಿ ದೊಡ್ಡೋರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಓಡೋದ್ರೆ ಸುಮ್ಮನಿರಲ್ಲ ನೋಡು, ಕೊಂದು ಬಿಡ್ತೀನಿ. ಏಯ್ ಮೇಡಮ್, ಫೋನ್ ಮಾಡ್ತಾ ಇದ್ರೆ ಸೈಲೆಂಟ್ ಆಗಿರಿ. ಹಲೋ ಮೇಡಮ್. ಹಲೋ, ಅಲ್ಲೆಲ್ಲನೂ ಓಕೆ ಅಲ್ವಾ? ಆ ದೀಕ್ಷಿತ್ರು ಎಡವಟ್ಟೇನು ಮಾಡ್ಲಿಲ್ಲ ಅಲ್ವಾ? ಏನಿಲ್ಲ ಮೇಡಮ್, ಚೆನ್ನಾಗೇನೆ ಇದ್ದಾರೆ, ಭದ್ರವಾಗಿದ್ದಾರೆ. ಸರಿ ಸರಿ, ಅವರಿಗೆ ಜಾಸ್ತಿ ಹಿಂಸೆ ಕೊಡ್ಬೇಡಿ. ಅವ್ರ ಪ್ರಾಣ ನಮ್ಗೆ ಬೇಕಾಗಿಲ್ಲ. ಈ ಪ್ರಪಂಚಕ್ಕೆ ಕಾಣದೇ ಇದ್ರೆ ಸಾಕು ಅಷ್ಟೇ. ಸರಿ ಮೇಡಮ್. ಓಕೆ, ಇಡ್ತೀನಿ. ಹಬ್ಬ, ಇವನ್ ಸಿಕ್ಕಿದ್ದಕ್ಕೆ ಸರಿ ಹೋಯ್ತು. ಓಡೋಗದ್ಮೇಲೆ ನಮಗೆ ಫೋನ್ ಮಾಡಿದಿದ್ರೆ ನಮ್ಮ ಕತೆ ಮುಗಿತಾ ಇತ್ತು. ಏಯ್, ಇನ್ಮೇಲೆ ನಾವು ಹುಷಾರಾಗಿರ್ಬೇಕು ಕಣ್ರೋ. ಮನಿಷಾ, ಏನಾಯ್ತು? ಯಾವ ವಿಷಯಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಎಲ್ಲಿ ಹೋಗ್ತಿದ್ಯೋ ಗೊತ್ತಿಲ್ಲದೆ ಇರೋ ನನ್ನ ಲೈಫ್ಗೆ ಏನೇನಿದೆಯೋ, ಡೆಸ್ಟಿನಿ ಏನಿದೆಯೋ ಅಂತ. ಏನ್ ಮನಿಷಾ ಹೊಸ್ದಾಗ್ ಮಾತಾಡ್ತಿದ್ಯಾ? ಮತ್ತಿನ್ ಹೇಗ್ ಮಾತಾಡ್ಲಿ ಆಂಟಿ? ನಾವ್ ಈ ನಡುವೆ ಭಾಗ್ಯನ ಹೊರಗಡೆ ಹೇಗ್ ಕಳ್ಸೋದು ಅಂತ ಯೋಚನೆ ಮಾಡ್ತಿದ್ವಿ. ಆದ್ರೆ ಮಿತ್ರ ಎಷ್ಟ್ ಚೇಂಜ್ ಆಗ್ತಿದ್ದಾನೆ ಅನ್ನೋದೇ ಯೋಚನೆ ಮಾಡ್ಲಿಲ್ಲ. ಒಂದ್ಸಲ ಥಿಂಕ್ ಮಾಡಿ, ಮಿತ್ರ ಚೇಂಜ್ ಆಗಿದ್ದು ಚಿಕ್ಕ ವಿಷಯ ಅಲ್ಲ. ಸ್ವಲ್ಪ ದಿನಕ್ಕೆ ನನ್ನ ಪ್ರೀತಿನ ಮರ್ತೋಗಿ ಭಾಗ್ಯ ಅನ್ನೋ ಫೀಲಿಂಗ್ ಅಲ್ಲೇ ಬ್ಲಾಕ್ ಆಗೋಗ್ತಾನೇನೋ ಅಂತ ಅನಿಸ್ತಿದೆ. ಮನಿಷಾ, ಅದಾದ್ಮೇಲೆನೆ ಪಾಸ್ಪೋರ್ಟ್ ಬರಕ್ಕೆ ಸಾಧ್ಯ. ಅದಾದ್ಮೇಲಲ್ವಾ ಅವರು ಫ್ಲೈಟ್ ಹತ್ತಿ ಫಾರಿನ್ಗೆ ಹೋಗೋದು. ಬಲೂನ್ಗೆ ಎಷ್ಟು ಗಾಳಿ ಹಾಕಿದ್ರು ಏನ್ ಲಾಭ ಹೇಳು? ಒಂದು ಗುಂಡು ಚುಚ್ಚಿದ್ರೆ ಸಾಕು, ತಕ್ಷಣ ಫಟ್ ಅಂತ ಒಡೆದು ಹೋಗುತ್ತೆ.
ಈ ಟರ್ಕಿ ಜರ್ನಿ ಅನ್ನೋ ಬಲೂನ್ಗೆ ಗುಂಡು ಸೂಜಿ ಚುಚ್ಚೋ ಅವಕಾಶ ಒಂದಾದ್ರೂ ನಮ್ಗೆ ಸಿಗದೆ ಇರುತ್ತಾ? ಸಿಗತ್ತೆ, ಖಂಡಿತ ಸಿಗತ್ತೆ. ನೋಡು, ಇಷ್ಟು ದಿನ ಭಾಗ್ಯ ಪಕ್ಕದಲ್ಲಿದ್ರೆ ಮಿತ್ರನ್ಗೆ ರಕ್ಷಣೆ ಅಂತ ನಂಬ್ತಿದ್ದವ್ರು ಈಗ ಭಾಗ್ಯನೇ ಮಿತ್ರನ್ಗೆ ಅಪಾಯ ಅಂತ ನೋಡ್ತಿದ್ದಾರೆ. ಅದೆಲ್ಲ ಯಾರ್ ಮಾಡಿದ್ದು? ದೀಕ್ಷಿತ್ರನ್ನ ಕಿಡ್ನಾಪ್ ಮಾಡಿ ಅಷ್ಟು ಅದ್ಭುತವಾಗಿ ಪ್ಲಾನ್ ಮಾಡಿದ್ದು ಯಾರು? ನಾವೇ ಅಲ್ವಾ? ಚೇರಪ್ ಮನಿಷಾ, ಭಾಗ್ಯನ ಹೇಗಾದ್ರೂ ತಡೆಯೋಣ. ನೀನು ಮಿತ್ರನ್ ಜೊತೆ ಹೋಗೋ ಪ್ಲಾನ್ ಮಾಡೋಣ. ಆ ಅವಕಾಶನ ಮಿಸ್ ಮಾಡಬಾರ್ದು. ಟರ್ಕಿಯಿಂದ ತಿರುಗ್ ಬರೋದ್ರಲ್ಲಿ ಮಿತ್ರನ ನಿನ್ ಗ್ರಿಪ್ಗೆ ತಗೋಬೇಕು. ನಿನ್ ಸೆರ್ಗನ್ನ ಹಿಡ್ಕೊಂಡು ಮಿತ್ರ ಸುತ್ತೋ ಹಾಗೆ ಮಾಡ್ಕೋ. ಅಂಡರ್ಸ್ಟ್ಯಾಂಡ್? ಓಕೆ ಆಂಟಿ. ದ್ಯಾಟ್ಸ್ ಗುಡ್. ಕಮ್ ಲೆಟ್ಸ್ ಗೋ. ನಾನ್ ಯಾವಾಗ್ಲೂ ಮಿತ್ರ ಅವ್ರ ಜೊತೆನೇ ಇರ್ಬೇಕು. ಅವ್ರಿಗೆ ಮತ್ತೆ ಯಾವ ಕಡೆಯಿಂದ ಯಾವ ಅಪಾಯ ಬರುತ್ತೋ ಏನೋ. ದೀಕ್ಷಿತ್ರು ಹತ್ರ ಆಯ್ತಿದ್ರೆ ಏನಾದ್ರೂ ಒಂದ್ ಸಲಹೆ ಕೊಡ್ತಿದ್ರು. ಮಿತ್ರ ಅವ್ರನ್ನ ಕಾಪಾಡ್ಕೊಳ್ಳೋಕೆ ಏನಾದ್ರೂ ಒಂದ್ ದಾರಿ ತೋರಿಸ್ತಿದ್ರು. ಆದ್ರೆ ಅವರು ಈಗ ಯಾವ ಸಹಾಯ ಮಾಡೋ ಪರಿಸ್ಥಿತಿಲೂ ಇಲ್ಲ. ಏನ್ ಮಾಡೋದೀಗ? ಮಿತ್ರ ಅವ್ರೆ, ಅಯ್ಯೋ ಸಾರಿ ಭಾಗ್ಯ, ನೋಡ್ಕೊಳ್ಳಿಲ್ಲ. ಏನಿದು ಮಿತ್ರ ಅವ್ರೆ, ನೀವೇನಾದ್ರೂ ಇನ್ನು ಚಿಕ್ಕ ಮಗುನ ನೋಡ್ಕೋಬೇಕಲ್ವಾ? ಭಾಗ್ಯ, ವಾಟ್ ಹ್ಯಾಪನ್? ಯಾಕೆ ಕಿರ್ಸ್ತಾ ಇದ್ಯಾ? ನನ್ಗೇನಾಯ್ತು ಅದನ್ ಪಕ್ಕಕ್ಕಿಡಿ. ನಿಮ್ಗೇನಾಗಿದೆ ಒಂದ್ಸಲ ನೋಡ್ಕೊಳ್ಳಿ. ಸ್ವಲ್ಪ ಕೂಡ ಹುಷಾರಾಗಿಲ್ದೇ ಇದ್ರೆ ಹೇಗೆ? ನಾನು ನೋಡ್ತಾ ಇರೋದು ಕನಸ ನಿಜಾನ? ಏನಾದರೂ ಆಗಿದ್ರೆ ಯಾವಾಗಲೂ ಮಿತ್ರ ಕಪ್ಪೆತ್ರ ಒದ್ದಾಡಿರೋನು ಅಂಥದ್ರಲ್ಲಿ ಇವತ್ತೇನಿದು ಸೈಲೆಂಟ್ ಆಗಿರೋ ಭಾಗ್ಯ ಸುನಾಮಿ ಥರ ಕೂಗಾಡ್ತಿದ್ದಾಳಲ್ಲ. ಭಾಗ್ಯ, ಈಗೇನು ಆಗಿಲ್ಲ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾದ್ರೂ ನಿಮ್ಗೆ ಇತ್ತೀಚೆಗೆ ಅಜಾಗ್ರತೆ ಹೆಚ್ಚಾಗಿದೆ. ಹುಷಾರಾಗಿರ್ಬೇಕು ಅನ್ನೋ ಶ್ರದ್ಧೆನೆ ಕಡಿಮೆ ಆಗಿದೆ. ಹೀಗಾದ್ರೆ ಹೇಗ್ ಹೇಳಿ? ಪ್ರತಿ ಸಲ ಯಾರಾದ್ರೂ ನಿಮ್ ಪಕ್ಕದಲ್ಲೇ ಇರೋಕ್ಕಾಗತ್ತಾ? ನೀವ್ ಫೋನಲ್ಲಿ ಮಾತಾಡ್ಬೇಕು ಅಂದ್ರೆ ಒಂದ್ ಕಡೆ ನಿಂತ್ಕೊಂಡ್ ಮಾತಾಡ್ಬೋದಲ್ವಾ? ನಡೀತಾ ಮಾತಾಡ್ತೀರಾ, ಆ ಸಮಯದಲ್ಲಿ ಗಮನನ ಇನ್ನೆಲ್ಲೋ ಇಟ್ಕೊಂಡ್ ನಡೀತೀರಾ. ಮನೇಲ್ ಮಾತ್ರನಾ? ಕಾರ್ನ ಓಡ್ಸೋವಾಗ ಕೂಡ ಅಷ್ಟೇ. ಕಾರ್ ಓಡಿಸ್ತಾ ಫೋನಲ್ಲಿ ಮಾತಾಡಿದ್ರೆ ಎಷ್ಟು ಡೇಂಜರ್ ಅಂತ ನಿಮಗ್ ಬೇರೆಯವ್ರೊಬ್ರು ಹೇಳ್ಬೇಕಾ? ನಿಮ್ಗೆ ಅದೆಲ್ಲ ತಿಳಿಯಲ್ವಾ? ಸರಿ ಭಾಗ್ಯ, ಇನ್ಮುಂದೆ ನಾನು ಹುಷಾರಾಗಿರ್ತೀನಿ. ನೀನ್ ಹೀಗೆಲ್ಲ ಗಾಬರಿ ಆಗ್ಬೇಡ. ನಾನೇನ್ ಮಾಡ್ಬೇಕೋ ಹೇಗಿರ್ಬೇಕೋ ನಂಗೆ ಗೊತ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಷ್ಟು ದೊಡ್ಡ ಕ್ಲಾಸ್ ತಗೋತಾ ಇದ್ಯಾ? ಹಾಗಲ್ಲ ಮಿತ್ರ ಅವ್ರೆ, ನೀವ್ ಬ್ಯುಸಿನೇ ಇರ್ಬೋದು, ನಿಮಗ್ ಟೈಮ್ ಇಲ್ದೇ ಇರ್ಬೋದು. ಆದ್ರೆ ಅಪಾಯ ಎಲ್ಲಿಂದ ಹೇಗ್ ಬರುತ್ತೆ ನಮಗ್ ಗೊತ್ತಾಗಲ್ಲ. ಅದಕ್ಕೆ ನೀವ್ ಯಾವಾಗ್ಲೂ ಹುಷಾರಾಗಿರೋದು ಒಳ್ಳೇದು. ಈಗ ಹೇಳಿದ್ಯಲ್ಲ, ಇನ್ಮುಂದೆ ಹಾಗೆ ಮಾಡ್ತೀನಿ. ನನ್ನ ಜಾಗ್ರತೆಯಲ್ಲಿ ನಾನು ಇರ್ತೀನಿ, ಸರಿನಾ?
ಏನ್ ಮಿತ್ರ ಇದಲ್ಲ? ಅವಳು ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಿದ್ರೆ ನೀನೇನೋ ಅವಳೇನೋ ಕತೆ ಹೇಳ್ತಿರೋ ಹಾಗೆ ಅದಕ್ಕೆಲ್ಲ ತಲೆ ಅಲ್ಲಾಡಿಸ್ತಿದ್ಯಾ? ಅವಳು ಅಷ್ಟೆಲ್ಲ ಬೈದ್ರು ಸುಮ್ನೆನೇ ಇದ್ಯಾ? ನನಗೇನಾಯ್ತು ಅನ್ನೋ ಕಾಳಜಿಲಿ ಹಾಗೆ ಹೇಳಲು ಮನೀಷಾ. ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅದ್ ಹಾಗಲ್ಲ ಮಿತ್ರ, ನೀನೇನು ನಿನ್ ರೇಂಜ್ ಏನು? ನಿನ್ನ ಮುಂದೆನೆ ಅಷ್ಟೆಲ್ಲ ಮಾತಾಡ್ತಾಳ ಅವಳು. ನಿನ್ ಮೇಲೆ ಅಧಿಕಾರ ಇರೋ ಹಾಗೆ ಅಷ್ಟೆಲ್ಲ ಹಾರಾಡ್ತಿದ್ದಾಳೆ. ಅಧಿಕಾರ ಇರುತ್ತಲ್ಲಮ್ಮ ಮನೀಷಾ. ಹೆಂಡತಿ ಮೇಲೆ ಗಂಡನಿಗೆ, ಗಂಡನಿಗೆ ಹೆಂಡತಿ ಮೇಲೆ ಅಧಿಕಾರ ಇರುತ್ತೆ. ಅಷ್ಟು ಮಾತ್ರ ಕಾಳಜಿ ವಹಿಸೋ ಸಲಿಗೆ ಕೂಡ ಇರುತ್ತೆ. ಹುಷಾರಾಗಿರದೆ ಹೋದ್ರೆ ತಿದ್ದಿ ತೀಡುವಂತ ಅಧಿಕಾರನೂ ಇರುತ್ತೆ. ಇದೆಲ್ಲ ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಮದುವೆ ಆಗಿರೋ ಗಂಡ ಹೆಂಡತಿಗೆ ಮಾತ್ರನೇ ಅದು ಚೆನ್ನಾಗಿ ಅರ್ಥ ಆಗೋದು. ಭಾಗ್ಯಂಗೆ ಮಿತ್ರ ಗಂಡ ಆದ್ರಿಂದ ಅವನ ಬಗ್ಗೆ ಕಾಳಜಿ ವಹಿಸ್ಕೊಳ್ಳೋದು ಭಾಗ್ಯ ಜವಾಬ್ದಾರಿ ಆದ್ರಿಂದ ತನ್ನ ಗಂಡನ ಹತ್ರ 4 ಮಾತು ಹೆಚ್ಚಾಗಿ ಆಡ್ತಾಳೆ. ಅದರಲ್ಲಿ ತಪ್ಪೇನಿದೆ? ಇದ್ರ ಬಗ್ಗೆ ನೀನು ಹೆಚ್ಚು ಆಲೋಚನೆ ಮಾಡದೇ ಇದ್ರೇನೆ ಒಳ್ಳೇದಮ್ಮ. ಮಿತ್ರ, ನಿನಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಡ್ಯಾಡ್. ಓಕೆ. ಅದ್ ಹಾಗಲ್ಲ ಮಿತ್ರ. ಮನೀಷಾ ಪ್ಲೀಸ್, ಇದು ತುಂಬಾ ಚಿಕ್ಕ ವಿಷಯ, ಸುಮ್ಮನೆ ಡ್ರ್ಯಾಗ್ ಮಾಡಬೇಡ. ವಾಟ್ ಇಸ್ ದಿಸ್ ಆಂಟಿ? ಅಲ್ಲ, ಏನಾಗ್ತಿದೆ ಇಲ್ಲಿ? ಭಾಗ್ಯಂಗೆ ಸಡನ್ ಆಗಿ ಅಷ್ಟ್ ಕೋಪ ಹೇಗ್ ಬಂತು? ಮಿತ್ರ ಮುಂದೆ ಅಷ್ಟೆಲ್ಲ ಮಾತಾಡಿದ್ರು ಮಿತ್ರ ಯಾಕೆ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿದ್ದ? ನೋಡ್ತಾ ಇದ್ದೀನಿ ಮನೀಷಾ, ಎಲ್ಲಾನು ನೋಡ್ತಾ ಇದ್ದೀನಿ. ಊರಿಗೆ ಹೋಗಿ 4 ಪೂಜೆ ಮಾಡಿದ್ದಕ್ಕೆ ಈ ಮನೆ ಸೊಸೆಯಾಗಿ ಸರ್ವಾಧಿಕಾರ ತಂಗ್ ಸಿಕ್ಕಿದೆ ಅಂತ ಭಾಗ್ಯ ಅಂದ್ಕೊಂಡಿದ್ದಾಳೆ. ಅದಕ್ಕೆ ನೆತ್ತಿ ಮೇಲೆ 2 ಕೊಂಬು ಬಂದಿದೆ. ಈ ಹುಟ್ಟಿರೋ ಕೊಂಬುನ್ನ ಕತ್ತರಿಸ್ಲೇಬೇಕು. ಅಮ್ಮ ಭಾಗ್ಯ, ಏನಾಯ್ತಮ್ಮ? ಯಾಕಮ್ಮ ಅಷ್ಟೊಂದು ಗಾಬರಿ ಆಗಿದ್ಯಾ? ನೀನು ಅಷ್ಟೊಂದು ರಿಯಾಕ್ಟ್ ಆದೆ ಅಂತ ಹೇಳಿದ್ರೆ ನಿನ್ನ ಮನಸ್ಸಲ್ಲಿ ಏನೋ ಇದೆ. ಅಂಥದ್ದು ಏನಾಯ್ತು ಭಾಗ್ಯ? ಆಗ್ಲೇ ದೀಕ್ಷಿತ್ರು ನನಗ್ ಫೋನ್ ಮಾಡಿದ್ರು ಮಾವ. ಏನು? ದೀಕ್ಷಿತ್ರು ನಿನಗೆ ಫೋನ್ ಮಾಡಿದ್ರಾ? ಹೌದು ಮಾವ. ಮಿತ್ರ ಅವ್ರಿಗೆ ಸದ್ಯದಲ್ಲೇ ಯಾವ್ದೋ ದೊಡ್ಡ ಅಪಾಯ ಇದೆಯಂತೆ. ಆ ಅಪಾಯದಿಂದ ಪಾರಾಗೋದು ತುಂಬಾ ಕಷ್ಟ ಅಂತ ನನಗೆ ಎಚ್ಚರಿಕೆ ನೀಡಿದ್ರು. ಯಾವ ಪರಿಸ್ಥಿತಿಲೂ ಮಿತ್ರ ಅವ್ರೊಬ್ರನ್ನೇ ಬಿಡಬೇಡ ಅಂತ ನನಗ್ ಮತ್ತೆ ಮತ್ತೆ ಹೇಳಿದ್ರು. ಆಗ್ಲಿಂದ ನನ್ಗಂತೂ ಕೈ ಕಾಲೇ ಆಡ್ತಿಲ್ಲ ಮಾವ. ಮತ್ತೆ ಮಿತ್ರನ್ಗೆ ಗಂಡಾಂತರನಾ? ಹೌದು ಮಾವ. ಆ ಮಾತನ್ನ ಕೇಳ್ದಾಗ್ಲಿಂದ ನನ್ಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅವ್ರಿಗೆ ಬರೋ ಅಪಾಯನ ಹೇಗ್ ತಡೆಯೋದಂತ ಗೊತ್ತಾಗ್ತಿಲ್ಲ. ಹೋಗ್ಲಿ, ಇದೇ ವಿಷಯನ ಅವಾಗ್ಲೇ ಮಿತ್ರನ್ಗೆ ಹೇಳಿದ್ರು ಸರಿ ಹೋಗ್ತಿತ್ತಲ್ಲಮ್ಮ. ಹೇಳಿದ್ರೆ ನಂಬಲ್ಲ ಮಾವ. ನನ್ನ ಹತ್ರ ಮಾತಾಡಿರೋ ದೀಕ್ಷಿತ್ರು ಅದೇ ಮಾತನ್ನ ಮನೆಯಲ್ಲಿ ಎಲ್ರ ಜೊತೆ ಯಾಕೆ ಹೇಳಲಿಲ್ಲ ಅಂತ ಅನುಮಾನ ಪಡ್ತಿದ್ರು. ಮತ್ತೆ ನಾನೇ ಸುಳ್ಳು ಹೇಳ್ತಿದೀನಿ ಅಂತ ಪ್ರೂವ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ನೀನಿವಾಗ ಹೇಳಿದ್ದು ನಿಜಾನೇನಮ್ಮ? ಅದ್ ಸರಿ, ಈಗ ದೀಕ್ಷಿತ್ರು ಎಲ್ಲಿದಾರಮ್ಮ? ಇಷ್ಟು ದಿನ ಎಲ್ಲಿ ಹೋಗಿದ್ರಮ್ಮ? ಅವ್ರನ್ನ ಯಾರೋ ಬೇಕು ಅಂತ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಯಾಕಮ್ಮ ಮಾಡ್ತಾರೆ? ಅದೇನಾಯ್ತು ಅಂದ್ರೆ, ಅಮ್ಮ ಭಾಗ್ಯ, ನಾನು ದೀಕ್ಷಿತ್ರು ಮಾತಾಡ್ತಿದ್ದೀನಮ್ಮ. ನೀವ್ ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ಈಗ ಎಲ್ಲಿದ್ದೀರಾ? ಅಮ್ಮ ಭಾಗ್ಯ, ಅದೆಲ್ಲ ಆಮೇಲೆ ಮಾತಾಡೋಣ ಅಮ್ಮ. ನೀವೀಗ ಎಲ್ಲಿದ್ದೀರಾ ಅಂತ ಹೇಳಿ ನಾನೇ ಅಲ್ಲಿಗೆ ಬರ್ತೀನಿ. ನಾನು ಸದ್ಯಕ್ಕೀಗ ಅಮ್ಮ ಭಾಗ್ಯ, ನಾನು ಆಮೇಲೆ ಫೋನ್ ಮಾಡ್ತೀನಮ್ಮ. ಈಗಷ್ಟೇ ಈ ನಂಬರಿಂದ ನನಗೆ ಕಾಲ್ ಮಾಡಿ ಮಾತಾಡಿದ್ರಲ್ಲ. ಓ, ಅವರು ಓಡೋಗ್ತಾ ಇದ್ರೆ
ಯಾರೋ ರೋಡಿಗಳು ಅವ್ರನ್ನ ಬಲವಂತವಾಗಿ ಎಳ್ಕೊಂಡು ಹೋಗ್ತಿದ್ರು ಅಮ್ಮ. ಅವರಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕಾರೆ ನನ್ನ ಹತ್ರ ಫೋನ್ ಇಸ್ಕೊಂಡು ನಿಮಗೆ ಫೋನ್ ಮಾಡಿದ್ದಾರೆ. ಮೈ ಗಾಡ್, ದೀಕ್ಷಿತ್ರನ್ನ ಯಾರೋ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದಾರ. ಯಾರಿರ್ಬೋದು? ಅಲ್ಲ, ದೀಕ್ಷಿತ್ರನ್ನ ಬಚ್ಚಿಡುವಂತ ಅಗತ್ಯ ಯಾರಿಗಿದೆ? ಏನೋ ಮಾವ, ಅದೇ ಅರ್ಥ ಆಗ್ತಿಲ್ಲ. ದೀಕ್ಷಿತ್ರ ಮೇಲೆ ಅಷ್ಟೊಂದ್ ದ್ವೇಷ ಯಾರಿಗಿರುತ್ತೆ? ಇದೆಲ್ಲ ಆಗ್ತಿರೋದು ದೀಕ್ಷಿತ್ರಗ್ ಹಾನಿ ಮಾಡೋಕ, ಅಥವಾ ಮಿತ್ರ ಅವ್ರ ಹಿಂದೆ ನಮ್ ಕುಟುಂಬದ ಹಿಂದೆ ಇನ್ಯಾರಾದ್ರೂ ಕುತಂತ್ರ ನಡೆಸ್ತಿದಾರ ಅಂತ ಅನುಮಾನ ಆಗ್ತಿದೆ ಮಾವ. ಈ ವಿಷಯನ ಅಷ್ಟು ಸುಲಭವಾಗಿ ಬಿಡಬಾರ್ದು ಭಾಗ್ಯ.